ನಮಸ್ಕಾರ ಗೆಳೆಯರೆ. ರಾಮಾಯಣ ಒಂದು ಗುಟ್ಟು. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮಲೀಲಾ ಅಂದರೆ ಬಾಲಕ ರಾಮ ಜನಿಸಿದರು. ಅಯೋಧ್ಯೆಯಲ್ಲಿ ನಾವೆಲ್ಲ ಸೇರಿಕೊಂಡು ಆ ಮಂದಿರದ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ ಇವನ್ನೆಲ್ಲ ನೋಡಿದ್ವಿ. ಗೆಳೆಯರೆ, ಇವತ್ತು ಮಹೇಶ್ ಸರ್ ಏನು ಹೇಳ್ತಾರೆ, ಹೊಸದೇನು ಹೇಳ್ತಾರೆ ಅನ್ನೋದು ಒಂದು ಕುತೂಹಲ ಇರುತ್ತೆ. ಏನು ಹೊಸದಿಲ್ಲ ಗೆಳೆಯರೆ, ಇದು ಭಾಳ ಹಳೇದು, ಬಟ್ ನಾವು ತಿಳ್ಕೊಳ್ಬೇಕು ಅಷ್ಟೆ. ಏನು ಗೊತ್ತಾ, ರಾಮಾಯಣ ಬರೀ ಒಂದು ಕತೆ ಮಾತ್ರವಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಎ ಸ್ಟೋರಿ. ಆಮೇಲೆ ಇದು ಬರೀ ಬಾಹ್ಯದ ಕೆಲಸ ಅಲ್ಲ, ಅಂತರಂಗದ ಕೆಲಸ. ಇದು ಸಾಮಾನ್ಯ ಮನುಷ್ಯನಿಗೆ ಈ ಅಂತರಂಗದ ಅರಿವು, ಅದರ ಬಗ್ಗೆ ತಿಳಿವಳಿಕೆ ಹೇಳಲಿಕ್ಕೆ ಒಂದು ಶಬ್ದ ರೂಪದಲ್ಲಿ ಹೇಳೋದು ಕಷ್ಟ ಆಗುತ್ತೆ ಅಂತ ಬಾಹ್ಯದಲ್ಲಿ ಇದು ಸೃಷ್ಟಿಗಳಾಗ್ತವೆ. ನಾವು ಅದರಲ್ಲೇ ಸಿಕ್ಕಾಕೊಳ್ಬಾರ್ದು, ಅಂತರಂಗದ ಪಯಣ ಮಾಡಲೇಬೇಕು. ಸೊ ಅದಕ್ಕೆ ರಾಮಾಯಣ ಇಲ್ಲಿ ಏನು ರಾಮ ಇದ್ದಾರೆ, ಸೀತಾ ಇದ್ದಾರೆ, ದಶರಥ ಇದ್ದಾರೆ, ಓಕೆ, ಆಂಜನೇಯ ಇದ್ದಾರೆ, ಲಕ್ಷ್ಮಣ, ರಾವಣ, ಪ್ರತಿಯೊಂದಕ್ಕೂ ನಮಗೂ ಸಂಬಂಧ ಭಾಳ ಇದೆ. ನೋಡಿ, ಈಗ ಒಂದನೇದ್ದು, ದಶರಥ ಅಂದರೆ ಯಾರು? ದಶರಥ ಅಂದರೆ 10 ರಥಗಳನ್ನು ಇಟ್ಕೊಂಡು, ಏನು 10 ರಥಗಳು? ಪಂಚೇಂದ್ರಿಯ, ಜ್ಞಾನೇಂದ್ರಿಯ, 10 ರಥಗಳು. ಗೊತ್ತಾಯ್ತಾ? ನಮ್ಮದೆಲ್ಲ ಬಾಡಿ ಹಂಗೆ ಇರೋದು, ಹೌದಾ? ಸೊ ಆ ದಶರಥನಿಂದ ರಾಮ ಜನಿಸಿದ, ಹೌದಾ? ರೈಟ್. ಸೊ ರಾಮ ಅಂದರೆ ಯಾರು? ರಾಮ ಅಂದರೆ ಅಂದರೆ ರೇಡಿಯನ್ಸ್, ಲೈಟ್. ಅಂದರೆ ಜರ್ನಿ, ಹೋಗ್ತಾ ಇರೋದು, ಅಂದರೆ ಜರ್ನಿ ಆಫ್ ಲೈಟ್. ಲೈಟ್ ಅಂದರೆ ಏನು? ಆ ಕಾನ್ಷಿಯಸ್ನೆಸ್, ಆ ಪ್ರಜ್ಞೆ ಅಂತೇನು ಹೇಳ್ತೇವಲ್ಲ, ಅದು ರಾಮ. ಗೊತ್ತಾಯ್ತಾ? ಸೊ ರಾಮ ಎಲ್ಲಿ ನೆಲೆಸ್ತಾನೆ ಹೇಳಿ? ಅಯೋಧ್ಯೆಯಲ್ಲಿ. ಅಯೋಧ್ಯೆ ಅಂದರೆ ಏನು ಅಂದರೆ ಪ್ಲೇಸ್ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್. ಯಾವುದೂ ದ್ವಂದ್ವ ಇಲ್ಲ, ಕಾನ್ಫ್ಲಿಕ್ಟ್ ಇಲ್ಲ. ಓಕೆ, ಅಂಥ ಜಗಕ್ಕೆ ಅಯೋಧ್ಯ ಅಂತ ಹೇಳ್ತಾರೆ. ಸೊ ಆ ಒಂದು ಲೈಟು, ಆ ಒಂದು ದೀಪ, ಓಕೆ, ಆ ಕಾನ್ಷಿಯಸ್, ಆ ಪ್ರಜ್ಞೆ ಇಲ್ಲಿ ಬೆಳಗಬೇಕಂದ್ರೆ ಅದು ಅಯೋಧ್ಯೆ ಇರಬೇಕು. ಅಂದರೆ ಕಾನ್ಫ್ಲಿಕ್ಟ್ ಇರಬಾರ್ದು, ಇದಕ್ಕೆ ಕಾನ್ಫ್ಲಿಕ್ಟ್ ಇರಬಾರ್ದು, ಎರಡೂ ಒಂದಾಗಿರಬೇಕು. ಆವಾಗ ಮಾತ್ರ ಅದಕ್ಕೆ ಅಯೋಧ್ಯ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ರೈಟ್. ಮುಂದೆ ಸೀತಾ ಯಾರು ಪ್ರಶ್ನೆ ಬಂತು. ಸೀತಾ ಅಂದರೆ ರಾಮ ಜನಿಸಿದ್ದು ಅಯೋಧ್ಯೆಯಲ್ಲಿ, ಹೌದಾ? ಮತ್ತು ಕಾಡಿಗೆ ಯಾಕೆ ಹೋದರು? ಏನಾಯಿತು? ಅದು ಕಥೆ ಇದೆ ಅಲ್ಲಿ. ದಶರಥ ಹೇಳಿದರು, ಕೌಶಲ್ಯ ಒಂದು ಹೇಳಿದರು, ಇದೆಲ್ಲ ಇದೆ. ಬಟ್ ನಾವು ಇದನ್ನು ಅಂತರಂಗದ ಪಯಣದಲ್ಲಿ ತಿಳ್ಕೊಳ್ಬೇಕಂತಂದರೆ, ರೈಟ್, ಸೀತಾ ಅಂದರೆ ಮನಸ್ಸು. ಗೊತ್ತಾಯ್ತಾ? ಸೊ ಯಾವಾಗ ರಾಮ ಸೀತೆನ ಮದುವೆ ಆಗ್ತಾರೆ ಅಂದರೆ ಈ ಒಂದು ಬೆಳಕು ಆ ಮನಸ್ಸಿನ ಜೊತೆ ಒಂದಾಗುತ್ತೆ, ಅವಾಗ ಕಾನ್ಫ್ಲಿಕ್ಟ್ ಬಂದೇ ಬರುತ್ತೆ. ಮನಸ್ಸಿದ್ದಿದ್ರಿಂದ ಅಲ್ಲ ನಾವೆಲ್ಲರೂ ಈ ದ್ವಂದ್ವದಲ್ಲಿರೋದು. ಗೊತ್ತಾಯ್ತಾ? ಆ ಮನಸ್ಸು ಮೀರಿ ಹೋಗೋದು ಅದೇ ಜೀವನದ ಮುಖ್ಯ ಉದ್ದೇಶ. ಅಂದರೆ ಈ ಜೀವಾತ್ಮ ಆ ಪರಮಾತ್ಮನ ಜೊತೆ ಒಂದಾಗಬೇಕಂದ್ರೆ ಈ ಮನಸ್ಸು ನಡುಕಿದೆ, ಅದು ದ್ವಂದ್ವಕ್ಕೆ ಸ್ವಲ್ಪ ಕಾನ್ಫ್ಲಿಕ್ಟ್ ಮಾಡುತ್ತೆ. ಸೊ ಯಾವಾಗ ರಾಮ ಮತ್ತು ಸೀತೆಯ ಮದುವೆ ಆಗುತ್ತೆ ಅಂದರೆ ಒಂದಾಗ್ತಾರೆ, ಈ ಒಂದು ಲೈಟು, ಓಕೆ, ಈ ಪ್ರಜ್ಞೆ ಮತ್ತು ಮನಸ್ಸು ಯಾವಾಗ ಕೂಡ್ತಾವೆ ದೇಹ ಫಾರ್ಮ್ ಆಗುತ್ತೆ. ಯಾವಾಗ ಇದಿರುತ್ತೆ ಕಾನ್ಫ್ಲಿಕ್ಟ್ ಬರುತ್ತೆ. ಯಾವಾಗ ಕಾನ್ಫ್ಲಿಕ್ಟ್ ಬರುತ್ತೆ ಅಂದರೆ ಆ ಒಂದು ದ್ವಂದ್ವ, ಜಗಳ, ಅಲ್ಲೋಲ ಕಲ್ಲೋಲ ಆಗುತ್ತೆ, ಅವಾಗ ರಾಮ ಅಯೋಧ್ಯೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಯೋಧ್ಯ ಅದು ಹೋಗ್ಬಿಡುತ್ತೆ. ಅಂದರೆ ಕಾನ್ಫ್ಲಿಕ್ಟ್ ಇದ್ದ ಜಗದಲ್ಲಿ ಅಯೋಧ್ಯೆ ಇರೋದಿಲ್ಲ. ಸೊ ಅದಕ್ಕೆ ರಾಮ ಸೀತೆ ಅಂದರೆ ಈ ದೇಹ, ಓಕೆ, ಕಾಡಿಗೆ ಹೊರಟು. ಯಾರು ಲಕ್ಷ್ಮಣ? ಲಕ್ಷ್ಮಣ ಅಂದರೆ ಅವೇರ್ನೆಸ್, ಅರಿವು, ಹೌದಾ? ಸೊ ರಾಮ, ಸೀತಾ, ಲಕ್ಷ್ಮಣ, ರೈಟ್, ಇದಕ್ಕೆ ಕಾಡಿಗೆ ಹೋದರು. ಕಾಡಂದ್ರೆ ಯಾವುದು? ಘೋರ ಅರಣ್ಯ, ಕತ್ತಲು. ಅಂದರೆ ಆ ಕಾಡು ಅಂದರೆ ನಮ್ಮ ಜೀವನ. ಗೊತ್ತಾಯ್ತಾ? ಆ ಜೀವನ ಅಂದರೆ ಇದೀಗೇನು ಬಾಹ್ಯದ ಜಗತ್ತೇನಿದೆ ಅಲ್ಲ, ಇದೇ ಕಾಡು. ಈ ಕಾಡಿನಲ್ಲಿ ಏನಿರ್ತಾವೆ? ಡಿಸ್ಟ್ರಾಕ್ಷನ್ಸ್ ಇರ್ತಾವೆ. ಅಂದರೆ ಎಲ್ಲ ಚಂಚಲ ಬುದ್ಧಿ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಅಟ್ರಾಕ್ಷನ್ಸು ಇರ್ತಾವೆ. ಅದು ಕಾಡು. ಸೊ ಈ ಕಾಡಿಗೆ ರಾಮ, ಸೀತೆ, ಲಕ್ಷ್ಮಣ ಬಂದರು ಅಂದರೆ ಆ ಪ್ರಜ್ಞೆ, ಓಕೆ, ಆ ಅರಿವು, ಮನಸ್ಸು ಕಾಡಿಗೆ ಬಂದಾಗ, ಅಂದರೆ ಈ ಜಗತ್ತಿನ ಜೊತೆ ನಾವು ಇದ್ದಾಗ ನಮ್ಮ ಕಥೆನೇ ಇದು. ಆ ಮುಖಾಂತರ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವಾಗ ಈ ಜಗತ್ತಿಗೆ ಬಂದಿದ್ದಾರೆ ಅವಾಗ ಚೆನ್ನಾಗಿ ನಡೆದಿದೆ. ಎಲ್ಲಿವರೆಗೆ ಓಕೆ ಈ ಮನಸ್ಸು ಸತತ ರಾಮನ ಜ್ಞಾನದಲ್ಲಿರುತ್ತೆ,
ಹೌದಾ? ಏನೂ ಆಗೋದಿಲ್ಲ. ಅರಿವು ಅದು ಓಡಾಡ್ತಾ ಇರುತ್ತೆ, ರಾಮ ಮತ್ತು ಸೀತೆ ನಡುವೆ ಓಡಾಡ್ತಾ ಇರುತ್ತೆ, ನಡೆದಿದೆ, ಚೆನ್ನಾಗಿದೆ. ಬಟ್ ಯಾವಾಗ ಮನಸ್ಸು ಅಟ್ರಾಕ್ಷನಿಗೆ ಬೀಳುತ್ತೆ, ಹೊರಗಡೆ ಅಟ್ರಾಕ್ಷನಿಗೆ ಬೀಳುತ್ತೆ, ಅವಾಗ ದ್ವಂದ್ವ ಚಾಲು ಆಗುತ್ತೆ. ಈ ಜಗತ್ತಿನಲ್ಲಿ ಏನೇನೋ ಇದ್ದಾವೆ, ಅಟ್ರಾಕ್ಷನ್ ಆಗೇ ಆಗುತ್ತೆ. ಸೊ ಸೀತೆ ಯಾವಾಗ ಆ ಬಂಗಾರದ ಜಿಂಕೆಯನ್ನು ನೋಡ್ತಾಳೆ, ಅವಾಗ ಅದು ಬೇಕು ಅನಿಸುತ್ತೆ, ಅದು ನನ್ನದಾಗಬೇಕು ಅನಿಸುತ್ತೆ. ಅಂದರೆ ಮನಸ್ಸಿಗೆ ನನ್ನದಾಗಬೇಕು ಅನಿಸುತ್ತೆ. ಏನಿದು ಬಂಗಾರದ ಜಿಂಕೆ? ಮಾಯೆ. ಸೊ ಆ ಮಾಯೆ ಯಾವಾಗ ಬೇಕನ್ಸುತ್ತೆ, ಅವಾಗ ಚಂಚಲ ಚಾಲು ಆಗುತ್ತೆ. ಸೊ ಅವಾಗ ರಾಮ ಏನು ಹೇಳ್ತಾನೆ, ಏಕೆ ಲಕ್ಷ್ಮಣನಿಗೆ ನೀ ಇಲ್ಲೇ ಇರಪ್ಪ, ನಾನು ಅದು ನೋಡ್ಕೊಂಡು ಬರ್ತೇನೆ ಅಂತ ಹೋದಾಗ, ಅದನ್ನು ಜಕ್ಕೊಂಡು ಹೋದಾಗ ಗೊತ್ತಾಯ್ತಾ, ಲಕ್ಷ್ಮಣ ಅಂದರೆ ಅವೇರ್ನೆಸ್, ಅರಿವು, ಜಾಗೃತ ಇರ್ತಾನೆ ಯಾವಾಗಲೂ. ನೋಡಿ ಲಕ್ಷ್ಮಣ ಪಾತ್ರ ನೋಡಿ, ಯಾವಾಗ ರಾಮಾಯಣದಲ್ಲಿ ಲಕ್ಷ್ಮಣ ಇರೋದು ಜಾಗೃತವಾಗಿರ್ತಾರೆ, ಹೌದಾ? ಸೊ ಲಕ್ಷ್ಮಣಿಗೆ ಯಾವಾಗ ಅಲ್ಲಿ ರಾಮನ ಕೂಗು ಕೇಳಿಸುತ್ತೆ, ಅಂದರೆ ರಾಮ ಕೂಗಿರೋದಿಲ್ಲ, ಆ ಮಾಯೆ ಕೂಗಿರುತ್ತೆ. ಮಾಯೆ ಲಕ್ಷ್ಮಣನೂ ಸ್ವಲ್ಪ ಹೊಳ್ಳಾಡಿಸ್ಬಿಡುತ್ತೆ, ಅಂದರೆ ಅರಿವನ್ನೂ ಸ್ವಲ್ಪ ಹೊಳ್ಳಾಡಿಸ್ಬಿಡುತ್ತೆ ಅಂತ. ಸೊ ಅವಾಗ ಸೀತೆ ಮನಸ್ಸು ಈ ಅವೇರ್ನೆಸ್ನ ಲಕ್ಷ್ಮಣನ ಹೋಗು ಅಂತ ಹೇಳ್ತಾಳೆ. ಹೋಗು, ಅಣ್ಣ ತೊಂದರೆಯಲ್ಲಿದ್ದಾನೆ ಅಂತ. ಹೋಗೋಕ್ಕಿಂತ ಮೊದಲು ಲಕ್ಷ್ಮಣ ಅವೇರ್ನೆಸ್, ಓಕೆ, ಅರಿವು, ಅವನೇನಂತಾನೆ, ಹಂಗೋಗೋದಿಲ್ಲ, ಲಕ್ಷ್ಮಣ ರೇಖೆ ಹಿಡಿತಾನೆ. ಅಂದರೆ ನಿಯಮಗಳು, ಯಮನಿಯಮಗಳು, ಈ ಒಂದು ಕ್ಷೇತ್ರ ಬಿಟ್ಟು ದಾಟ್ಬೇಡ ನೀ, ಮನಸ್ಸಿಗೆ ಹೇಳ್ತಾನೆ. ಅಂದರೆ ಸೀತೆಗೆ ಹೇಳ್ತಾನೆ, ಇದನ್ನು ದಾಟ್ಬೇಡ ನೀನು, ಅದಕ್ಕೊಂದು ಇತಿಮಿತಿಗಳನ್ನು ಬರೀತಾನೆ. ಸೊ ಅರಿವು ಯಾವಾಗಲೂ, ಅದಕ್ಕೆ ಅರಿವೇ ಗುರು ಅನ್ನೋದು. ಅರಿವೇ ಗುರು ಅಂದರೆ ಅದು ನಮಗೆ ಒಂದು ಇತಿಮಿತಿಗಳಿರುತ್ತೆ, ಇದನ್ನು ದಾಟ್ಬೇಡಪ್ಪ, ಓಕೆ, ಇಷ್ಟೆಲ್ಲ ಇರು ಅಂತ ಹೇಳಿ ಹಾಕಿ ಹೋಗ್ತಾನೆ. ಎಲ್ಲಿ ಮಾಯೆಯ ಒಂದು ಅರಿವು ಕೆಲವೊಂದ್ಸಲ ಕಳ್ಕೊಂಡ್ಬಿಡುತ್ತೆ. ಮಾಯೆಯ ಒಂದು ಏನೋ ಆ ಜಿಂಕೆ ಕೂಗಿರುತ್ತೆ, ಬಟ್ ರಾಮನೇ ಕೂಗಿದ ಅಂತ ಹೇಳಿ ಹೋಗ್ಬಿಡುತ್ತೆ. ಅಷ್ಟರಲ್ಲೇ ಸೀತಾ ಒಬ್ಬಳೇ ಇರ್ತಾಳೆ. ಸೀತಾ ಒಬ್ಬಳೇ ಇದ್ದಾಗ, ಅಂದರೆ ಮನಸ್ಸು ಒಂದೇ ಇದೆ, ಇತಿಮಿತಿಗಳು ಲಕ್ಷ್ಮಣ ರೇಖೆ ಇದೆ, ಆವಾಗ ರಾವಣ ಪ್ರಕಟ ಆಗ್ತಾನೆ. ಮನಸ್ಸು ಸುಮ್ಮನೆ ಇದೆ, ಬಟ್ ಈ ಮಾಯೆಗೆ ಬಿದ್ದಿದೆ ಅಲ್ಲ, ಜಿಂಕೆ ಬೇಕಂತ ಬಿದ್ದಿದೆ ಅಲ್ಲ. ರಾಮನ ಮೇಲೆ ಏನು ಧ್ಯಾನ ಇತ್ತು, ಅದು ಈಗ ಸೀತೆದು ಜಿಂಕೆ ಮೇಲೆ ಹೋಯ್ತಲ್ಲ, ಶಿಫ್ಟ್ ಆಯಿತು. ಯಾವಾಗ ಆ ಒಂದು ನಮ್ಮ ಒಳಗಿನ ಒಂದು ಪ್ರಜ್ಞೆಯ ಮೇಲೆ ನಮ್ಮ ಅರಿವು ಹೋಯಿತು, ಓಕೆ, ಅದು ಮಾಯೆಯಲ್ಲಿ ಬಿತ್ತು, ಅಂದರೆ ಜಗತ್ತಿನಲ್ಲಿ ಬಿತ್ತು, ಅಂದರೆ ಅವಾಗ ರಾವಣ ಪ್ರಕಟ ಆಗ್ತಾನೆ. ರಾವಣ ಅಂದರೆ ಯಾರು? ಅಹಂಕಾರ, ಈಗೋ. ಓಕೆ, ಸೊ ರಾವಣ ಬಂದು, ಓಕೆ, ಸೀತೆಗೆ ಕೇಳ್ಕೊಳ್ತಾನೆ, ಭಿಕ್ಷಾಂ ದೇಹಿ, ಅಂದರೆ ನನ್ನ ಹತ್ರ ಬಾ, ನನಗೊಂದು ಕೊಡು, ಓಕೆ, ನನ್ನ ಜೊತೆ ಸೇರು ಅಂತ. ಒಂದೊಂದು ಯಾವಾಗಲೂ ಅಹಂಕಾರ ನಮ್ಮ ಮನಸ್ಸನ್ನು ಜಗ್ತಾ ಇರುತ್ತೆ. ನಾನೇ ನೀನು ಅಂತ ಹೇಳ್ತಿರುತ್ತೆ, ನೀನು ನಾನು ಒಂದೇ ಅಂತ ಹೇಳ್ತಿರುತ್ತೆ, ಜಗ್ತಾ ಇರುತ್ತೆ. ಅದಕ್ಕೆ ರಾವಣ ಜಗ್ತಾನೆ. ಬಟ್ ಸೀತೆ ಇತಿಮಿತಿಯಲ್ಲಿ ಇದ್ದಿದ್ರೆ, ಆ ಮನಸ್ಸು ಆ ಅರಿವಿನ ಮಿತಿಯಲ್ಲಿ ಇದ್ದಿದ್ರೆ, ರೈಟ್, ಹೊರಗಡೆ ಹೋಗ್ತಿದ್ದಿಲ್ಲ, ರಾಮಾಯಣ ಆಗ್ತಿದ್ದಿಲ್ಲ. ಬಟ್ ಸೀತೆ ಹೆಜ್ಜೆ ಇಟ್ಟು ಹೊರಗಡೆ ಹೋಗ್ಬಿಡ್ತಾ, ಅಂದರೆ ಈಗೋ ಹತ್ರ, ಓಕೆ, ಅದು ಮಾಯೇನೆ. ಅದರಲ್ಲಿ ಹೋಗಿ ಸಿಕ್ಕಾಕೋತಾಳೆ, ರಾವಣ ಎತ್ಕೊಂಡು ಹೋಗ್ಬಿಡ್ತಾನೆ. ಅಂದರೆ ಅಹಂಕಾರ ಮನಸ್ಸನ್ನು ಎತ್ತಿಕೊಂಡು ಹೋಯಿತು. ಆ ಮನಸ್ಸನ್ನು ಎತ್ತಿಕೊಂಡು ಎಲ್ಲಿ ಹೋಯಿತು? ಲಂಕೆಗೆ ಹೋಯಿತು. ಲಂಕಾ ಅಂದ್ರೇನು? ದ ಲ್ಯಾಂಡ್ ಆಫ್ ಮೆಟೀರಿಯಲಿಸಮ್. ಗೊತ್ತಾ? ಮೆಟೀರಿಯಲ್ ಅಂದರೆ ಎಲ್ಲ ಅಗರ್ಭ ಶ್ರೀಮಂತಿಕೆ, ಆಸೆಗಳು ಎಲ್ಲ. ಈ ರಾವಣ ಅಂದರೆ ಯಾರು? 10 ತಲೆಯ ರಾವಣ ಅಂದ್ರೇನು? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಇವೆಷ್ಟು 10 ತಲೆಗಳು, ಅಷ್ಟೂ ಗುಣಗಳಿದ್ದಿದ್ದು ಅದು ರಾವಣ. ಅದು ಮನಸ್ಸನ್ನು ಜಕ್ಕೊಂಡು, ಅಂದರೆ ಮನಸ್ಸಿಗೆ 2 ಅವಕಾಶಗಳಿದೆ. ಒಂದು ಇಂಥ ಕಾಮ, ಕ್ರೋಧ, ಮದ, ಮತ್ಸರ ಇದರಲ್ಲಿ ಸಿಕ್ಕಾಕೊಳ್ಳೋದು, ರಾವಣನಲ್ಲಿ ಸಿಕ್ಕಾಕೊಳ್ಳೋದು, ಇಲ್ಲ ಸತತ ರಾಮನ ಜ್ಞಾನದಲ್ಲಿರೋದು. ಅಂದರೆ ಅದರಲ್ಲಿ ಜ್ಞಾನದಲ್ಲಿರಬೇಕು, ಅರಿವು, ಅದರಲ್ಲಿ ಪ್ರಜ್ಞೆಯ ಜ್ಞಾನದಲ್ಲಿರೋದು. 2 ಆಪ್ಷನ್ ಇದ್ದಾವೆ ನಮಗೆ. ನಾವೇನಾಗ್ತಾ ಇದ್ದೇವೆ? ರಾವಣನ ಜೊತೆ ಈಗ ಸರೆಂಡರ್ ಆಗಿದ್ದೇವೆ, ಹೊರಗಡೆ ಬಿದ್ದುಬಿಟ್ಟಿದ್ದೇವೆ ನಾವೀಗ. ಮೆಟೀರಿಯಲ್ ಥಿಂಗ್ಸು, ನಮ್ಗೆ ಲ್ಯಾಂಡ್ ಬೇಕು, ಬಿಲ್ಡಿಂಗ್ ಬೇಕು, ಹಾದು ಬೇಕು, ಈದ್ ಬೇಕು, ನಾವೆಲ್ಲರೂ ಆ ಸೈಡೇ ಇರೋದು. ಇಲ್ಲಿ ರಾಮರಾಜ್ಯ, ನಾವು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ವಿ ಅನ್ನೋದು ಅಷ್ಟೇ. ಬಟ್ ನನ್ನ ಒಳಗೆ ಅಯೋಧ್ಯೆ ಸೃಷ್ಟಿ ಆಯಿತಾ? ಅದು ದೊಡ್ಡ ಪ್ರಶ್ನೆ. ಹೊರಗಡೆ ಆಗಬೇಕಿತ್ತು, ಬಹುದಿನದ ಕನಸು, ಓಕೆ, ನನಸಾಯಿತು, ವೆರಿ ಗುಡ್. ಮತ್ತು ಅಟ್ ದ ಸೇಮ್ ಟೈಮ್ ಪ್ರತಿಯೊಬ್ಬರ ನಮ್ಮ ಕೆಲಸ ಏನಂದರೆ, ಈಗ ಅಲ್ಲಿ ರಾಮ ಮಂದಿರ, ಅಯೋಧ್ಯೆಯಲ್ಲಿ ಅಯೋಧ್ಯೆ ಸೃಷ್ಟಿ ಆಯಿತು, ರಾಮಲೀಲಾ ಬಂತು, ಅಲ್ಲೊಂದು ಮಂದಿರ ಬಿಲ್ಟ್ ಆಯಿತು, ಕರೆಕ್ಟು. ಈಗ ನನ್ನದು ಒಳಗಡೆ ನಾನು ಅಯೋಧ್ಯೆ ಸೃಷ್ಟಿ ಮಾಡ್ಕೊಳ್ಬೇಕಲ್ಲ. ಅಂದರೆ ದ ಪ್ಲೇಸ್ ವೇರ್ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್, ಅಲ್ಲಿ ಯಾರಿರ್ತಾರೆ? ರಾಮ, ದ ಲೈಟ್. ಅಲ್ಲಿ ನಾನು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಲ್ಲ.
ಬಹಳ ಜನ ಅಲ್ಲೇ ಮಿಸ್ ಆಗ್ಬಿಡ್ತೇವೆ, ನಾವು ಹೊರಗಡೆನೇ ಸಿಕ್ಕಾಕೊಂಡ್ಬಿಡ್ತೇವೆ. ಗೊತ್ತಾಯ್ತಾ? ಮುಂದೆ ರಾವಣ ಯಾವಾಗ ಅದು ಏನು ಇವೆಲ್ಲ ಇವನ್ನೆಲ್ಲ ಏನಿದಾವಲ್ಲ, ಅದು ರಾವಣ ಈ ಮನಸ್ಸನ್ನು ತಗೊಂಡು ಹೋಗಿ ಲಂಕೆಯಲ್ಲಿ ಇಟ್ಟಾಗ ಅವಾಗ ಮನಸ್ಸಿಗೆ ಗೊತ್ತಾಗುತ್ತೆ, ಅಂದ್ರೆ ಸೀತೆಗೆ ಗೊತ್ತಾಗುತ್ತೆ, ಅಯ್ಯೋ ನಾ ಸಿಕ್ಕಾಕೊಂಡು ಬಿಟ್ಟೆ ಅಂತ ಹೇಳಿ. ಅವಾಗ ಅಲ್ಲಿ ಹೋದ್ಮೇಲೆ ಅಯ್ಯೋ ಇದ್ರಲ್ಲಿ ಬರಬಾರ್ದಿತ್ತು ನಾನು ಅಂತ ಹೇಳಿ ಮತ್ತೆ ರಾಮನನ್ನ ನೆನೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೀತಾ. ಅಂದ್ರೆ ಮನಸ್ಸು ಮತ್ತೆ ಏಕಾಗ್ರತೆಯಿಂದ ಆ ಪ್ರಜ್ಞೆ ಕಡೆ ಹೋಗ್ಬೇಕು. ಅವಾಗ ರಾಮ ಮತ್ತು ಲಕ್ಷ್ಮಣ ಅಂದರೆ ಪ್ರಜ್ಞೆ ಮತ್ತು ಅರಿವು ಇವೆರಡೂ ಸೇರಿಕೊಂಡು, ಅವೇರ್ನೆಸ್ ಆ್ಯಂಡ್ ದ ಕಾನ್ಷಿಯಸ್ನೆಸ್, ಸೊ ಇವೆರಡೂ ಸೇರಿಕೊಂಡು ಸೀತೆನ ಹುಡುಕ್ಲಿಕ್ಕೆ ಹೋಗ್ತವೆ ಮನಸ್ಸನ್ನು. ಎಲ್ಲಿದೆ ಅದನ್ನ ವಾಪಸ್ ತರಬೇಕಲ್ಲ ಅಂತ. ಇಲ್ಲಾಂದ್ರೆ ಮನಸ್ಸು ಜಗತ್ತಿನ ಜೊತೆ ಸಿಕ್ಕಾಕೊಂಡ್ಬಿಟ್ಟಿದೆ, ಈಗ ಆ ಲಂಕೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ತರಬೇಕು ಅಂದರೆ ಇವರು ಏನು ಮಾಡಬೇಕು ಅಂದರೆ ಆ ಒಂದು ಮಂಕಿಗಳು ಅಂದರೆ ಮಂಗಗಳನ್ನು ಕೂಡಿ ಹಾಕಬೇಕು. ಮಂಗಗಳಂದರೆ ಯಾವುವು? ಥಾಟ್ಸ್, ವಿಚಾರಗಳು ನಮ್ಮೊಳಗೆ. ಅದಕ್ಕೆ ಇವು ವಿಚಾರಗಳು ಮಂಗೆ ಇದ್ದಂಗೆ ಒಂದು ಗಿಡದಿಂದ ಮತ್ತೊಂದು ಗಿಡ ಜಿಗಿತಾವು ಅಂತ ಯಾಕೆ ಹೇಳ್ತಾರೆ ಹೇಳಿ? ಅವು ಮಂಗೆಗಳು. ಯಾರನ್ನಾದ್ರೂ ಕರ್ಕೊಂಬೋದಿತ್ತಲ್ಲ ರಾಮ. ಸಾಕ್ಷಾತ್ ಭಗವಂತ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಅಲ್ಲಿ ಹೋಗ್ಬೇಕಿತ್ತು, ಮತ್ತು ಮಂಗಗಳನ್ನೇ ಅಲ್ಲಿ ಯಾಕೆ ತಂದರು? ಯಾಕಂದರೆ ನಮ್ಮ ವಿಚಾರಗಳು ಮಂಗಗಳಿದ್ದಂತೆ, ಹೌದಾ? ಸೊ ಈ ವಿಚಾರಗಳನ್ನು ಹಿಡಿದು ಇಟ್ಕೊಳ್ಬೇಕಂದ್ರೆ ಯಾರು ಭಾಳ ಇಂಪಾರ್ಟೆಂಟು? ವಾಲಿ ಇಂಪಾರ್ಟೆಂಟು, ಹನುಮ ಇಂಪಾರ್ಟೆಂಟು. ಹನುಮಾನ್ ಅಂದರೆ ಯಾರು ಗೊತ್ತಾ? ವಾಯುಪುತ್ರ. ವಾಯುಪುತ್ರ ಅಂದರೆ ಆ ವಾಯುವಿನಿಂದ ಆ ಪ್ರಾಣವಾಯು ಅದನ್ನು ಕಂಟ್ರೋಲ್ ಮಾಡಬೇಕಲ್ಲ. ಈಗ ಅವಾಗ ಮನಸ್ಸುಗಳು ಶಾಂತ ಆಗಬೇಕಂದ್ರೆ ಆ ಪ್ರಾಣ ಆಗಬೇಕು, ಆ ಒಂದು ಉಸಿರಾಟ ಸೀಮಿತವಾಗಬೇಕು. ಯಾವಾಗ ಉಸಿರಾಟ ಸೀಮಿತವಾಗುತ್ತೆ, ಅದೊಂದು ಸ್ಥಿತಿಗೆ ಬರುತ್ತೆ, ಅವಾಗ ಈ ಮನಸ್ಸಿನ ವಿಚಾರಗಳು ಹತೋಟಿಗೆ ಬರ್ತವೆ. ಇದನ್ನ ಹೋಗೋರು ಯಾರು? ವಾಯುಪುತ್ರ ಹನುಮಾನ್. ಸೊ ಅದಕ್ಕೆ ವಾಯುಪುತ್ರ ಅನ್ನೋದು. ಸೊ ನಮ್ಮ ಶ್ವಾಸದ ಕಡೆ ಲಕ್ಷ್ಯ ಕೊಟ್ಟಾಗ ಮನಸ್ಸು ಸ್ಥಿರ ಆಗುತ್ತೆ, ಶಾಂತ ಆಗುತ್ತೆ. ಹಾಗೇನೆ ರಾಮ ನೋಡಿ, ಆ ಲೈಟು ಡಿಸ್ಟರ್ಬ್ ಆಗಲಿಲ್ಲ ರಾಮಾಯಣದಲ್ಲಿ. ಬಟ್ ಈ ಅರಿವು ಗಡಗಡ ಗಡಗಡ ಅಂತ ಇತ್ತು. ಅಂದರೆ ಲಕ್ಷ್ಮಣ ಅದು ಇದು ಎಷ್ಟೋ ಇವಾಗ್ತವೆ, ಹೋಗ್ತಾ ಇರುತ್ತೆ, ಅಲ್ಲೆಲ್ಲೆಲ್ಲ ಹೋಗ್ತಾ ಇರುತ್ತೆ, ರೈಟ್? ಸೊ ಇವನು ಅದು ಶಾಂತವಾಗಿದ್ದಾಗ, ಯಾವಾಗ ಶಾಂತ ಆಗುತ್ತೆ ಅಂದರೆ ಆ ಶ್ವಾಸದ ಕಡೆ ಲಕ್ಷ್ಯ ಕೊಟ್ಟಾಗ, ಉಸಿರಾಟದ ಕಡೆ ಲಕ್ಷ್ಯ ಕೊಟ್ಟಾಗ. ಅದಕ್ಕೆ ನೋಡಿ ಮೆಡಿಟೇಷನ್ನು, ಧ್ಯಾನ. ಸೊ ಕಣ್ಣು ಮುಚ್ಕೊಳ್ಳಿ, ಉಸಿರಾಟದ ಕಡೆ ಲಕ್ಷ್ಯ ಕೊಡಿ. ವಿಚಾರಗಳು ಬರ್ತಾವೆ ಹೋಗ್ತಾವೆ, ಬಟ್ ನಿಮ್ಮದು ಎಲ್ಲಿ ಫೋಕಸ್ ಎಲ್ಲಿರಬೇಕು? ಶ್ವಾಸದ ಮೇಲೆ ಇರಬೇಕು. ಅದೇ ವಾಯುಪುತ್ರ, ಗೊತ್ತಾಯ್ತಾ? ಸೊ ಅದು ಮಾಡ್ತೇವೆ. ಸೊ ಹಿಂಗೆ ಹೇಳಿ ಸೊ ಲಂಕೆಗೆ ಹೋಗಿ, ಅಂದರೆ ಅಹಂಕಾರದಲ್ಲಿ ಸಿಕ್ಕಾಕೊಂಡ ಸೀತೆಯನ್ನ ರಾಮ ಎತ್ತಕೊಂಡು ಬರ್ತಾರೆ, ಅಂದರೆ ಕರ್ಕೊಂಡು ಬರ್ತಾರೆ ವಾಪಸ್ಸು. ಲಂಕೆಯನ್ನು ಗೆದ್ದು, ಅಂದರೆ ಯಾವಾಗ ಇದಕ್ಕೆ ಪ್ರಬಲವಾಗುತ್ತೆ ಅವತ್ತು ಈಗೋವನ್ನು ಗೆಲ್ಲುತ್ತೇವೆ ನಾವು. ಸೊ ಅದಕ್ಕೆ ನಾನು ನನ್ನದು ಅನ್ನೋದೇನಿದೆ ಅಹಂಕಾರದಲ್ಲಿ ಇವನ್ನೆರಡೂ ಬಿಟ್ಟರೆ, ರೈಟ್, ನಾವು ವಾಪಸ್ ಬಂದೇ ಬರ್ತೇವೆ. ಇವತ್ತು ನಾವೆಲ್ಲಿ ಸಿಕ್ಕಾಕೊಂಡಿದ್ದೇವೆ ಹೇಳಿ ಗೆಳೆಯರೆ? ನಾನು ಮತ್ತು ನನ್ನದರಲ್ಲಿ ಸಿಕ್ಕಾಕೊಂಡಿದ್ದೇವೆ. ಸೀತೆನ ವಾಪಸ್ ಕರ್ಕೊಂಡು ಬಂದಮೇಲೆ ಅವರು ಫೈರ್ನಲ್ಲಿ ಬೆಂಕಿಯಲ್ಲಿ ಅವಳನ್ನ ದಾಟಿಸ್ತಾರೆ. ಯಾಕಂದರೆ ಫೈರ್ ಇಸ್ ದ ಪ್ಯೂರೆಸ್ಟ್ ಎಲಿಮೆಂಟ್ ಆಫ್ ಆಲ್ ಎಲಿಮೆಂಟ್ಸ್. ಎಲ್ಲ ಪೊಲ್ಯೂಟ್ ಆಗುತ್ತೆ. ನೀವು ಏರ್ ಪೊಲ್ಯೂಟ್ ಆಗುತ್ತೆ, ನೀರು ಪೊಲ್ಯೂಟ್ ಆಗುತ್ತೆ, ಇವೇನು ಪಂಚಭೂತಗಳು ಎಲ್ಲ ಪೊಲ್ಯೂಟ್ ಆಗುತ್ತೆ, ಫೈರ್ ಪೊಲ್ಯೂಟ್ ಆಗಲ್ಲ. ಫೈರ್ ಇಸ್ ದ ಪ್ಯೂರೆಸ್ಟ್ ಎಲಿಮೆಂಟ್ ಆಫ್ ಆಲ್ ದ ಎಲಿಮೆಂಟ್ಸ್. ಸೊ ಅದರಲ್ಲಿ ಪ್ಯೂರಿಟೀಸ್, ಇಂಪ್ಯೂರಿಟೀಸ್ ಎಲ್ಲ ಏನಿದೆ ಅವನ್ನೆಲ್ಲ ಹೋಗಿ, ರೈಟ್, ಸೀತೆ ಅದರಲ್ಲಿ ದಾಟಿ ಬರ್ತಾಳೆ. ಬಂದು ಅಯೋಧ್ಯೆಗೆ ವಾಪಸ್, ಅದರಲ್ಲಿ ದಶರಥ ಹೋಗ್ಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಸೊ ವಾಪಸ್ ಬಂದು ಅಯೋಧ್ಯೆಯಲ್ಲಿ ರಾಮ ನೆಲೆಸ್ತಾರೆ. ಬಟ್ ಯಾವಾಗ ಮನಸ್ಸು ಫುಲ್ಲು ಪ್ಯೂರ್ ಆಗಿಬಿಟ್ಟಿದೆ, ಡಿಸ್ಟ್ರಾಕ್ಷನ್ನೇ ಇಲ್ಲ, ಅಟ್ರಾಕ್ಷನ್ನೇ ಇಲ್ಲ, ರೈಟ್, ಪೂರಾ ಬೆಂಕಿಯಲ್ಲಿ ದಾಟಿ ಬಂದು ಪ್ಯೂರ್ ಆಗಿದೆ, ಅದು ಇರ್ಲಿಕ್ಕಾಗೋದಿಲ್ಲ, ಅದು ಗಾಯವಾಗಲೇಬೇಕು. ಅದಕ್ಕೆ ಸೀತಾ ಹೋಗ್ಬಿಡ್ತಾಳೆ, ರಾಮ ಒಬ್ಬನೇ ಆಗ್ಬಿಡ್ತಾನೆ. ಎಷ್ಟು ಚೆನ್ನಾಗಿದೆಯಲ್ಲ ಗೆಳೆಯರ ಕತೆ. ಸೊ ಇದರಿಂದ ನಾವು ತಿಳ್ಕೊಳ್ಬೇಕಾಗಿದ್ದೇನೆಂದರೆ, ಈ ಪೌರಾಣಿಕ ಕಥೆಗಳು ಆಗಿದ್ದು, ಅವೆಲ್ಲ ನಡೆದಿದ್ದು ನಿಜ. ಈ ಬಾಹ್ಯದಲ್ಲಿ ನಾವು ಒಂದು ಟೆಂಪಲ್ ಕಟ್ತೇವೆ, ಒಂದು ಅಯೋಧ್ಯೆಯನ್ನು ನಿರ್ಮಾಣ ಮಾಡಿದ್ದೇವೆ, ಹಾಗೆ ಎಷ್ಟೋ ಕೊಂಡು ಟೆಂಪಲ್ ಇದ್ದಾವೆ. ಬಟ್ ಇವನ್ನೆಲ್ಲ ಕಾರಣ ಅದಕ್ಕೆ ಅಂತ ನನಗೆ ಅರ್ಥ ಆಗಿದ್ದು, ನಾನು ತಿಳ್ಕೊಂಡಿದ್ದು, ಓದ್ಕೊಂಡಿದ್ದು, ಇದು ನನ್ನ ಒಪಿನಿಯನ್ ಮಾತ್ರ, ರೈಟ್? ಸೊ ಒಳಗೆ ಪ್ರವೇಶ ಹೇಗೆ ಮಾಡಬೇಕು ಅಂತ ನಮಗೆ ಹೊರಗೆ ಅದನ್ನು ರೀಪ್ರೆಸೆಂಟ್ ಮಾಡಿ ತೋರಿಸಿದ್ರು.
ಅದಕ್ಕೆ ಎಷ್ಟೋ ದೂರ ಗುಡಿಗೆ ಹೋಗೋದಿರುತ್ತೆ, ನಡೆದು 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 ಹೋಗಿರ್ತೇವೆ. ಅಲ್ಲಿ ಹೋದ್ಮೇಲೆ ಆ ಮೂರ್ತಿನ ಚೆನ್ನಾಗಿ ನೋಡೋದು ಬಿಟ್ಟು ಅಲ್ಲಿ ಹೋಗಿ ಕಣ್ಣೇ ಮುಚ್ಚಿಬಿಡ್ತೇವೆ. ಯಾಕೆ ಅಂದರೆ ಅದು ಒಳಗಡೆ ಬರಲಿ ಅಂತ. ಸ್ವಲ್ಪ ಹೊತ್ತು ಮೂರ್ತಿ ನೋಡಿ, ಓಕೆ, ಆರತಿ ಆದಮೇಲೆ ಕಣ್ಣು ತಾನೇ ಮುಚ್ತವೆ. ಯಾಕಂದರೆ ಆ ಹೊರಗಿನ ಮೂರ್ತಿ ಒಳಗಡೆ ಪ್ರತಿಷ್ಠಾಪನೆ ಆಗಲಿ ಅಂತ. ಗೊತ್ತಾಯ್ತಾ ಗೆಳೆಯರೆ? ಸೊ ಅದಕ್ಕೆ ಇದು ಅಯೋಧ್ಯೆಯ ಗುಟ್ಟು. ಗೊತ್ತಾಯ್ತಾ? ಹೊರಗೆ ಅಯೋಧ್ಯ, ರಾಮ ಮಂದಿರ ಎಲ್ಲ ಆಯಿತು. ಈಗ ನೀವು ಕೇಳ್ಕೊಳ್ಳೋದು ಏನು ಗೊತ್ತಾ? ನಮ್ಮೊಳಗಿನ ಅಯೋಧ್ಯೆ ಯಾವಾಗ ರೆಡಿ ಆಗೋದು, ಅಲ್ಲಿ ರಾಮ ಬಂದು ನೆಲೆಸೋದು ಯಾವಾಗ? ಈ ಮನಸ್ಸು ಎಲ್ಲೆಲ್ಲೋ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ, ಅಹಂಕಾರದಲ್ಲಿ ತೊಡಗಿದೆ, ಅದನ್ನು ವಾಪಸ್ ತರಬೇಕಂದ್ರೆ ಆ ಶ್ವಾಸದ ಕಡೆ ನಾವು ಹೆಂಗೆ ಲಕ್ಷ್ಯ ಕೊಡೋದು, ಧ್ಯಾನ ಹೆಂಗೆ ಮಾಡೋದು, ರೈಟ್? ನಾನು ನನ್ನದು ಅನ್ನೋದನ್ನು ಬಿಟ್ಟು ಈ ಮಾಯೆ ಏನಿದೆ ಅಲ್ಲ, ಒಂದು ಏನು ಗೋಲ್ಡನ್ ಇದು ಬಂಗಾರದ ಜಿಂಕೆ ಏನು ಮಾಯೆ ಇದೆ, ಎಲ್ಲನೂ ಮಾಯೆ ಕಾಣಿಸ್ತಾ ಇದೆ, ನಮ್ಮನ್ನ ಹೆಂಗೆ ಜಕ್ಕೊಂಡು ಹೋಗುತ್ತೆ. ನಾವೊಂದು ವಾಪಸ್ ತೊಗೊಂಡು ಮತ್ತೆ ನಮ್ಮ ಇಲ್ಲೇ ಕೇಂದ್ರೀಕೃತ ಮಾಡಬೇಕು, ಆ ರಾಮನ ಕಡೆ ನೋಡಬೇಕು. ಅಂದರೆ ಆ ಕಾನ್ಷಿಯಸ್ ಕಡೆ ಲಕ್ಷ್ಯ ಕೊಟ್ಟಾಗ ನಾವು ಓಕೆ ಈ ಮನಸ್ಸು ಇಲ್ದಂಗೆ ಆಗುತ್ತೆ, ಇದು ಅದ್ರ ಜೊತೆ ಸೇರ್ತದೆ. ಅಂದ್ರೇನು? ಜೀವಾತ್ಮ ಪರಮಾತ್ಮನ ಜೊತೆ ಒಂದಾಗುತ್ತೆ. ಆವಾಗ ನಾವು ಒಂದು ಸಾಕ್ಷಾತ್ಕಾರದ ಅನುಭವ ಮಾಡ್ಕೊಳ್ತೇವೆ ಅನ್ನೋ ಒಂದು ತಿಳುವಳಿಕೆ ಹೇಳಲಿಕ್ಕೆ ಇದು ಆಗಿರುತ್ತೆ. ಅದೇ ರಾಮಾಯಣ. ಓಕೆ ಗೆಳೆಯರೆ? ಸೊ ಇದು ನನಗೆ ತಿಳಿದಿದ್ದು. ತಮಗೇನು ಅನಿಸಿದೆ? ದಿಸ್ ಇಸ್ ಜಸ್ಟ್ ಎ ಒಪಿನಿಯನ್. ಒಂದೇನೋ ಒಳಗಡೆ ಹೋಗಲಿಕ್ಕೆ ಒಂದು ಪ್ರವೇಶ, ಒಂದು ಪ್ರಯತ್ನ. ಸೊ ತಮಗೇನು ಇದರಿಂದ ಎಡಿಷ್ನಲ್ ನಿಮಗೇನು ಅನಿಸುತ್ತೆ? ಇಲ್ಲ ಸರ್, ಇದು ಹಿಂಗೂ ಇರ್ಬೋದು ಮಹೇಶ್, ಹಿಂಗೂ ಇರ್ಬೋದು, ಕತೆ ಹಿಂಗೂ ಇರ್ಬೋದು, ಇದರಲ್ಲಿ ಶೂರ್ಪನಖಿ ಯಾರಿರ್ಬೋದು ಗೊತ್ತಾಯ್ತಾ? ವಿಭೀಷಣ ಯಾರಿರ್ಬೋದು ಗೊತ್ತಾಯ್ತಾ? ಸೊ ಇವರೆಲ್ಲ, ಕುಂಭಕರ್ಣ ಅಂದರೆ ಏನು? ಇದನ್ನು ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಒಂದು ಏನೋ ಇದೆ, ನಮಗೇ ಸಂಬಂಧ ಇದೆ. ನಮ್ಮೊಳಗೇ ರಾಮಾಯಣ ನಡೆದಿದೆ. ಈ ಒಳಗೆ ನಡೆದಿದ್ದನ್ನು ಹೊರಗೆ ತೋರಿಸಿ ನಮಗೆ ಅರ್ಥ ಮಾಡಿಸಿದಾರಲ್ಲ, ದೊಡ್ಡ ಧನ್ಯವಾದಗಳು. ಅದಕ್ಕೆ ಗೆಳೆಯರೆ, ಓಕೆ, ನನಗೆ ಓನ್ಲಿ ರಿಕ್ವೆಸ್ಟ್, ನಾವೆಲ್ಲರೂ ತಿಳ್ಕೊಂಡು ಏನು ಮಾಡೋದು, ಈಗ ನಮಗೊಂದು ಬಂದಿದೆ. ಯಾಕಂದರೆ ಸುಮ್ಮನೆ ಬಿದ್ದುಬಿಟ್ಟಿದ್ವಿ ಈಗ. ಬಟ್ ಈಗ ಅಯೋಧ್ಯೆ ಬಂದ ತಕ್ಷಣ, ರಾಮ ಅಲ್ಲಿ ಸೃಷ್ಟಿ ಆದ ತಕ್ಷಣ ಮತ್ತೆ ಅಲ್ಲೇ ಹೋಗಿ ಅದನ್ನೇ ನಮಸ್ಕಾರ ಮಾಡಿ ನಮ್ಮನ್ನೇ ನಾವು ಮರ್ತ್ಬಿಡೋದು ಬೇಡ. ನಮ್ಮೊಳಗೂ ಒಂದು ಅಯೋಧ್ಯೆ ಸೃಷ್ಟಿ ಆಗಬೇಕು, ನಮ್ಮೊಳಗೇನೆ ಆ ಲ್ಯಾಂಡ್ ಆಫ್ ನೋ ಕಾನ್ಫ್ಲಿಕ್ಟ್ ಸೃಷ್ಟಿ ಆಗಬೇಕು. ಅಲ್ಲೊಬ್ಬ ರಾಮ ರೈಟ್ ಇದ್ದಾನೆ, ಓಕೆ, ಬಟ್ ಅದ್ರ ಕಡೆ ಲಕ್ಷ್ಯ ಇಲ್ಲ. ಇಲ್ಲಿ ಬಂದುಬಿಟ್ಟಿದ್ದೇವೆ, ಕಾಡಿನಲ್ಲಿ ಹೋಗ್ಬಿಟ್ಟಿದ್ದೇವೆ, ಲಂಕೆಯಲ್ಲಿ ಬಿದ್ದುಬಿಟ್ಟಿದ್ದೇವೆ, ಆ ಮಾಯಾಮೃಗದ ಹಿಂದೆ ಬಿದ್ದುಬಿಟ್ಟಿದ್ದೇವೆ. ಈಗ ವಾಪಸ್ ಬಂದು ಆ ರಾಮನಲ್ಲಿ ನೆಲೆಸ್ಬೇಕಲ್ಲ, ಅದೇ ಜೀವನ. ಗೊತ್ತಾಯ್ತಾ? ಸೊ ದಿಸ್ ಈಸ್ ವಾಟ್ ಐ ಫೀಲ್, ದಿಸ್ ಇಸ್ ಮೈ ಒಪಿನಿಯನ್. ಅದಕ್ಕೆ ಓಕೆ, ಅಯೋಧ್ಯೆಯ ಒಂದು ಗುಟ್ಟು, ರಾಮನ ಒಂದು ಗುಟ್ಟು ಅಂತ ನಾನು ಒಂದು ವಿಚಾರ ಮಾಡಿ ಈ ವಿಡಿಯೋವನ್ನು ಪ್ರಸ್ತುತ ಮಾಡಿದ್ದೇನೆ. ನಿಮ್ಮ ಗೆಳೆಯರಿಗೆ ಹಂಚಿಕೊಳ್ಳಿ. ಇದು ಯಾರಿಗೇ ದುಃಖ ಆಗಲಿ, ಬೇಜಾರಾಗಲಿ ಅನ್ನೋ ಒಂದಿಲ್ಲ, ನಂಬಿಕೆಗಳಿರಲಿ, ರೈಟ್? ಇದು ಒಂದು ತಿಳುವಳಿಕೆ. ಇದು ಒಂದೇ ಅಲ್ಲ, ಇದು ಒಂದು ತಿಳುವಳಿಕೆ. ಇನ್ನೂ ಬೇರೆ ಕಥೆನೂ ಇರ್ಬೋದು, ಬೇರೆ ವಿಚಾರಗಳಿರ್ಬೋದು. ಇದೇ ವಿಷಯದಲ್ಲಿ ಎಷ್ಟೋ ವಿಚಾರ ಇರ್ಬೋದು. ಚಿಂತನೆಯಲ್ಲೇ ತೊಡಗೋಣ. ಚಿಂತನೆ ಯಾವಾಗ ಮಾಡ್ತೇವೆ, ಓಕೆ, ಯಾವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಆವಾಗ ಜಾಯ್ ತಾನೇ ಬಂದು ಬರುತ್ತೆ. ಗೊತ್ತಾಯ್ತಾ? ಸೊ ರಾಮಾಯಣ ಒಳಗೆ ನಮ್ಮದೇ ರಾಮಾಯಣ, ಓಕೆ, ಪ್ರವೇಶ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು.